ಎಲ್ರಿಗೂ ಈ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಅಲ್ಲಿ ನಾನು AI ಥಂಬ್ನೇಲ್ ನ ಬಳಸಿದ್ರೆ ಏನಾದ್ರೂ ನನಗೆ ಕಾಪಿರೈಟ್ ಅಂತ ಹೇಳಿ ಬರುತ್ತಾ, ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರ, ಏನೇನ್ ಪ್ರಾಬ್ಲಮ್ ಆಗುತ್ತೆ, ಯಾವ್ಯಾವ ರೀತಿ ಥಂಬ್ನೇಲ್ ನ ನಾವು AI ಥಂಬ್ನೇಲ್ ನ ಬಳಸಬಹುದು, ಇದೆಲ್ಲ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಈ ಕನ್ಫ್ಯೂಷನ್ ನನಗೂ ಇತ್ತು. ನಾನು AI ಥಂಬ್ನೇಲ್ ನ ಯೂಸ್ ಮಾಡ್ತಾನೆ ಇರ್ಲಿಲ್ಲ. ನಾನು ಆದಷ್ಟು ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ AI ಥಂಬ್ನೇಲ್ ನ ಬಿಟ್ಬಿಟ್ಟು ಕ್ಯಾನ್ವಾದಲ್ಲಿ, ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಇದ್ರಲ್ಲೆಲ್ಲ ನಾನು ವಿಡಿಯೋದಲ್ಲಿ ಹೆಂಗೆ ನಾನು ಎಡಿಟಿಂಗ್ ಹೆಂಗ್ ಮಾಡ್ತೀನೋ ಅದೇ ರೀತಿ ಥಂಬ್ನೇಲ್ ನ ಸಹಿತ ಹಾಫ್ ಅನ್ ಅವರ್ 1 ಅವರ್ ತಗೊಂಡ್ಬಿಟ್ಟು ಎಡಿಟಿಂಗ್ ಮಾಡ್ತಿದ್ದೆ. ಆದ್ರೆ ಇವಾಗ AI ಥಂಬ್ನೇಲ್ ನ ಎಷ್ಟೋ ಜನ ಇವಾಗ ನೀವು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರ್ದು, ಪಾಪ್ಯುಲರ್ ಆಗಿರೋರ್ದು ಅವ್ರದೆಲ್ಲ ನೋಡಿರ್ಬೋದು. ಅದ್ರೊಳಗೆ ಹೆಂಗಿರುತ್ತೆ ಅಂತಂದ್ರೆ ಅವರೆಲ್ಲ AI ಥಂಬ್ನೇಲ್ ನ ಯೂಸ್ ಮಾಡ್ತಿರ್ತಾರೆ. ಆಮೇಲೆ ಏನಂದ್ರೆ 1 ಅವರ್ 2 ಅವರ್ಸ್ ಅಲ್ಲೇ ಅವರಿಗೆ ಒಳ್ಳೆ ವ್ಯೂಸ್ ಬಂದಿರುತ್ತೆ. ಇದನ್ನೆಲ್ಲ ನಾನು ನೋಡಿದೀನಿ. ಆದ್ರೆ ನನಗೆ ಕನ್ಫ್ಯೂಷನ್ ಇತ್ತು, ಏನಾದ್ರೂ AI ಥಂಬ್ನೇಲ್ ನ ಯೂಸ್ ಮಾಡಿದ್ರೆ ಕಾಪಿರೈಟ್ ಬಂದ್ರೆ ಏನ್ ಮಾಡೋದು, ಏನ್ ಮಾಡ್ಬೇಕು, ಕಾಪಿರೈಟ್ ಬರುತ್ತಾ, ಇದೆಲ್ಲ ಕನ್ಫ್ಯೂಷನ್ ಇತ್ತು. ಅದೇ ಕನ್ಫ್ಯೂಷನ್ಸ್ ನೇ ತಗೊಂಡ್ಬಿಟ್ಟು ಇವಾಗ ಕಂಪ್ಲೀಟ್ ಆಗಿ ನನಗೆ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. ಅದೇ ಕ್ಲಿಯರ್ ಆಯ್ತು. ಅದನ್ನ ಏನೇನ್ ಮಾಡ್ಬೇಕು, ಥಂಬ್ನೇಲ್ AI ಥಂಬ್ನೇಲ್ ನ ಬಳಸಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. AI ಥಂಬ್ನೇಲ್ ನ ನೀವು ಬಳಸಬಹುದು. ನೀವು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ಗೆ ಆಗಿರ್ಬೋದು. ಯೂಟ್ಯೂಬ್ ನಲ್ಲಿ ನೀವು AI ಥಂಬ್ನೇಲ್ ಎಷ್ಟೋ ಜನ ಹಾಕ್ತಾ ಇದಾರೆ, AI ಥಂಬ್ನೇಲ್ ನ ಬಳಸಬಹುದು. ಆದ್ರೆ ಏನ್ ತಪ್ಪನ ಮಾಡಬಾರ್ದು. ಈಗ ನೀವೇನಾದ್ರೂ ಮಿಸ್ಲೀಡಿಂಗ್ ನ ಮಾಡ್ತಾ ಇರ್ತೀರಾ, ಥಂಬ್ನೇಲ್ ನ ನೀವು ಬಳಸ್ತಾ ಇರ್ತೀರಾ, ಅದ್ರೊಳಗಡೆ ವಿಡಿಯೋದಲ್ಲಿ ಏನೋ ಒಂದು ಹಾಕಿರ್ತೀರಾ, ಯೂಟ್ಯೂಬ್ ನಲ್ಲಿ ನೀವು ಥಂಬ್ನೇಲ್ ನಲ್ಲಿ ಇನ್ನೇನೋ ಮಾಡಿರ್ತೀರಾ. ಆ ರೀತಿ ಏನಾದ್ರೂ ನೀವು ಮಾಡಿದೀರಾ ಅಂತಂದ್ರೆ ಅವಾಗ AI ಥಂಬ್ನೇಲ್ ನ ಈ ರೀತಿ ಬಳಸ್ಕೊಂಡ್ಬಿಟ್ಟು ಈ ರೀತಿ ಮಿಸ್ಲೀಡಿಂಗ್ ಮಾಡ್ತಾ ಇದೀರಾ. ಬೇರೆ ಯಾರ್ದೋ ಸೆಲೆಬ್ರಿಟೀಸ್ ತಗೊಂಡ್ಬಿಟ್ಟು ಅವರೇ ಏನೋ ಮಾತಾಡ್ತಿದ್ದಾರೆ ಅನ್ನೋ ತರ ಥಂಬ್ನೇಲ್ ಹಾಕೋದು, ಈ ರೀತಿ ಏನಾದ್ರೂ ಮಾಡಿದೀರಾ ಅಂತಂದ್ರೆ ಅವಾಗ ನಿಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಕಾಪಿರೈಟ್ ಕ್ಲೈಮ್ ಬರ್ಬೋದು, ಸ್ಟ್ರೈಕ್ ಬರ್ಬೋದು. ಈ ರೀತಿ ಆಗೇ ಆಗುತ್ತೆ. ಈ ತಪ್ಪನ ಮಾಡ್ಬೇಡಿ. ಆಮೇಲೆ ನೀವು ಲೋಗೋ ಯೂಸ್ ಮಾಡಬಾರ್ದು. ಯಾವ ರೀತಿ ಲೋಗೋ ಅಂತಂದ್ರೆ ಇವಾಗ ನೀವು ಯಾವ್ದೋ ಒಂದು ಥಂಬ್ನೇಲ್ ನ ಜನರೇಟ್ ಮಾಡಿ ಇಟ್ಕೊಂಡಿರ್ತೀರಾ. ಗೂಗಲ್ ಹೋಗ್ಬಿಟ್ಟು ಯಾವ್ದೋ ಒಂದು ಥಂಬ್ನೇಲ್ ನ ನೀವು ಜನರೇಟ್ ಮಾಡ್ತೀರಾ. ಆದ್ರೆ ಅಲ್ಲಿ ಕೆಳಗಡೆ ಆ ಥಂಬ್ನೇಲ್ ನೀವು ಎಲ್ಲಿಂದ ಜನರೇಟ್ ಮಾಡಿರ್ತೀರಲ್ವಾ, ಅದ್ರದ್ದು ನೇಮ್ ಇರುತ್ತೆ, ಇಲ್ಲಾಂದ್ರೆ ಅದ್ರದ್ದು ಲೋಗೋ ಇರುತ್ತೆ. ಆ ರೀತಿ ಏನಾದ್ರೂ ನೀವು ಮಾಡಿದೀರಾ ಅಂತಂದ್ರೆ ಅವಾಗ ನಿಮ್ಗೆ ಕಾಪಿರೈಟ್ ಅಂತ ಹೇಳಿ ಬರುತ್ತೆ. ವಿಡಿಯೋ ಅಪ್ಲೋಡ್ ಮಾಡುವಾಗ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನೋ ಇಶ್ಯೂಸ್ ಫೌಂಡ್ ಅಂತ ಬರ್ಬೇಕು. ನೋ ಇಶ್ಯೂಸ್ ಫೌಂಡ್ ಅಂತ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಕಾಪಿರೈಟ್ ಏನಾದ್ರೂ ಬರೋ ಚಾನ್ಸಸ್ ಇರುತ್ತೆ. ನೀವು ತಕ್ಷಣ ಪಬ್ಲಿಕ್ ಮಾಡೋದಕ್ ಹೋಗ್ಲೇಬೇಡಿ. AI ಥಂಬ್ನೇಲ್ ನ ಯೂಸ್ ಮಾಡಿದೀರಾ ಅಂತಂದ್ರೆ ಫಸ್ಟ್ ಈ ತಪ್ಪನ ಮಾಡಬಾರ್ದು. ಆದಷ್ಟು ಇದನ್ನ ನೆನಪಲ್ಲಿ ಇಟ್ಕೊಡಿ. ಆದ್ಮೇಲೆ ಮೇನ್ ಆಗಿ ಏನ್ ಮಾಡಬಾರ್ದು, AI ಥಂಬ್ನೇಲ್ ನ ನೀವು ಯೂಸ್ ಮಾಡ್ತಾ ಇದ್ರೆ ಜಾಸ್ತಿ ಟೆಕ್ಸ್ಟ್ ನ ಹಾಕೋದು, ಬ್ಯಾಕ್ ಗ್ರೌಂಡ್ ನಲ್ಲಿ ಜಾಸ್ತಿ ಸಿನಿಮ್ಯಾಟಿಕ್ ಎಲ್ಲ ಹಾಕ್ತಿವಲ್ಲ ಇವಾಗ, ಅದ್ರೊಳಗಡೆ ಜಾಸ್ತಿ ಇಮೋಜಿಸ್ ಎಲ್ಲ ಇರುತ್ತೆ. ಆ ರೀತಿ ಎಲ್ಲ ಹಾಕಿದೀರಾ ಅಂತಂದ್ರೆ ನೀವ್ ಏನ್ ಟೆಕ್ಸ್ಟ್ ಬರ್ದಿದ್ದೀರಾ, ನೀವ್ ಏನ್ ಮಾತಾಡ್ತಾ ಇದ್ದೀರಾ, ಇದು ಏನೋ ಗೊತ್ತಾಗಲ್ಲ. ನಾನು ಎಷ್ಟೋ ಜನ ಥಂಬ್ನೇಲ್ ನ ನೋಡಿರ್ತೀನಿ. ಆ ಥಂಬ್ನೇಲ್ ನ ನೋಡಿದಾಗ ನನಗೆ ಅನ್ಸುತ್ತೆ, ಏನ್ ಇಷ್ಟೊಂದು ಇದನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಏನ್ ಟೆಕ್ಸ್ಟ್ ಬರ್ದಿದ್ದಾರೆ ಅಂತಾನೆ ಕಾಣಿಸಲ್ಲ. ಅವ್ರ ಫೇಸು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದು ಹಾಕಿರ್ತಾರೆ, ಅದ್ ಮಾತ್ರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಆದ್ರೆ ಟೆಕ್ಸ್ಟ್ ಏನಾಗಿದೆ, ಏನ್ ವಿಡಿಯೋ ಯಾವ್ದಕ್ ಸಂಬಂಧಪಟ್ಟಿದೆ ಅದು ಯಾವ್ದು ಇರಲ್ಲ. ಈ ತಪ್ಪನ ನೀವು ಜಾಸ್ತಿ ಟೆಕ್ಸ್ಟ್ ನ ಹಾಕೋಕ್ ಹೋಗೋ ತಪ್ಪನ ಮಾಡ್ಲೇಬೇಡಿ. ಈ ತಪ್ಪನ ಮಾಡಬಾರ್ದು. ಆಮೇಲೆ ಯೂಟ್ಯೂಬ್ ಥಂಬ್ನೇಲ್ ನಲ್ಲಿ ನೀವು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತಂದ್ರೆ, ಇವಾಗ ನೀವು ಲೋಗೋ ಇರೋದೆಲ್ಲ ಯೂಸ್ ಮಾಡಬಾರ್ದು ಅಂದೆ. ಆದ್ರೆ ಯೂಟ್ಯೂಬ್ ನಲ್ಲಿ ನೀವು ಆರ್ಟ್ ವರ್ಕ್ ಎಲ್ಲ ಇರುತ್ತಲ್ವಾ, AI ಥಂಬ್ನೇಲ್ ನಿಂದ ಆರ್ಟ್ ವರ್ಕ್ ಮಾಡಿರೋದು, ಅವ್ರದ್ದು ಲೋಗೋ ಇರಬಾರ್ದು. ಇವಾಗ ಚಾಟ್ GPT ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅಲ್ಲಿ ಯಾವುದೇ ಲೋಗೋ ಕಾಣಿಸಲ್ಲ. ಆದ್ರೆ ಜೆಮಿನಿ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅವಾಗ ಕೆಳಗಡೆ ಒಂದು ಜೆಮಿನಿ ಸಿಂಬಲ್ ಕಾಣಿಸ್ತಾ ಇರುತ್ತೆ. ಆ ರೀತಿ ಸಿಂಬಲ್ ಏನಾದ್ರು ನೀವು ಹಾಕಿದೀರಾ, ಡೈರೆಕ್ಟ್ ಹಾಕಿದೀರಾ ಅಂತಂದ್ರೆ, ಆಮೇಲೆ ಬೇರೆ ಯಾವ್ದೋ ಒಂದು ನೀವು ಡೌನ್ಲೋಡ್ ಮಾಡ್ಕೊಂತೀರಾ ಗೂಗಲ್ ಅಲ್ಲೆಲ್ಲ, ಅದೆಲ್ಲ ನೀವು ಹಾಕಿದೀರಾ ಅಂತಂದ್ರೆ ಅವಾಗ ನಿಮ್ಗೆ ಕಾಪಿರೈಟ್ ಅಂತ ಹೇಳಿ ಬರುತ್ತೆ. ಈ ತಪ್ಪನ ಮಾಡ್ಲೇಬೇಡಿ. ಇಲ್ಲಿ ಏನ್ ಸರಿ ಮಾಡ್ಕೊಳ್ಬೇಕು ಅದನ್ನ ನೀವು ಕರೆಕ್ಟ್ ಆಗಿ ಸರಿ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಇನ್ನೊಂದ್ ಮೇನ್ ಏನಂತಂದ್ರೆ, ಗೂಗಲ್ ಎಲ್ಲ ನಾವು ಅವಾಗೆಲ್ಲ ನಾನು ಮಾಡ್ತಾ ಇದ್ದೆ ಅದನ್ನ. ಗೂಗಲ್ ಹೋಗ್ಬಿಟ್ಟು ಅಲ್ಲಿ ಸ್ನ್ಯಾಪ್ ತಗೊಂಡ್ಬಿಟ್ಟು ಅದನ್ನೇ ನಾವು ಬ್ಯಾಕ್ ಗ್ರೌಂಡ್ ಹಾಕೋದು. ಆಮೇಲೆ ಯೂಟ್ಯೂಬ್ ನಲ್ಲಿ ಹೋಗ್ಬಿಟ್ಟು ಅವ್ರ ಥಂಬ್ನೇಲ್ ತಗೊಂಡು ಅವ್ರದ್ದು ಸ್ನ್ಯಾಪ್ ತಗೊಂಡ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಹಾಕೋದು. ಈ ರೀತಿ ಎಲ್ಲ ಮಾಡ್ಲೇಬೇಡಿ. ಈ ರೀತಿ ಏನಾದ್ರು ಮಾಡಿದಿರಾ ಅಂತಂದ್ರೆ ಇದಕ್ಕೂ ಕಾಪಿರೈಟ್ ಬರುತ್ತೆ. ಯಾಕಂದ್ರೆ ಅವ್ರು ಆಲ್ರೆಡಿ ಅದನ್ನ ಹಾಕಿರ್ತಾರೆ, ಅದನ್ನೇ ನೀವು ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಹಾಕೊಂಡು ನಿಮ್ ನೇಮೋ ಒಂದು ಹಾಕ್ತಿರಲ್ಲ, ಆ ರೀತಿ ಎಲ್ಲ ಮಾಡೋದಕ್ ಹೋಗ್ಲೇಬೇಡಿ. ಈ ರೀತಿ ಮಾಡಿದಿರಾ ಅಂತಂದ್ರೂ ನಿಮ್ ಕಾಪಿರೈಟ್ ಬರುತ್ತೆ. AI
ತಮ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಇದೆ ಅಂತ ಅಂದ್ರು ಅವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಪಿ ರೈಟ್ ಅಂತ ಬರುತ್ತೆ. ಅದು ಮಿಸ್ಟೇಕ್ ಎಲ್ಲಿದೆ, ಅದಕ್ಕೆ ನೀವೇನ್ ಮಾಡ್ಬೇಕು, ಕರೆಕ್ಟ್ ಆಗಿರುವಂತ ಕ್ಲೀನ್ ಆಗಿರುವಂತ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡೋದು. ಅದನ್ನ ಯೂಸ್ ಮಾಡ್ಬಿಟ್ಟು ಯಾವ್ದೋ ಒಂದು 3 to 4 ಟೆಕ್ಸ್ಟ್ ನ ಹಾಕೋದು. ಇಷ್ಟೇ ಹಾಕಿ, 3 to 4 ಟೆಕ್ಸ್ಟ್ ಅಲ್ಲ, 3 to 4 ವರ್ಡ್ ಅಷ್ಟು ಮಾತ್ರ ಹಾಕಿ. ಅದನ್ನ ಹಾಕಿದೀರಾ ಅಂತಂದ್ರೆ ನಿಮ್ಗೆ AI ತಮ್ನೇಲ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಜಾಸ್ತಿ ಎಲ್ಲ ಹಾಕಿ ಕ್ಲಮ್ಸಿ ಆಗಿ ಮಾಡಿರ್ತೀರಲ್ಲ, ಅವಾಗ ಏನಾದ್ರೂ ಅಲ್ಲೊಂದ್ ಚಿಕ್ಕದೇನಾದ್ರೂ ಮಿಸ್ಲೀಡಿಂಗ್ ಮಾಡೋದು. ಕಮ್ಯುನಿಟಿ ಗೈಡ್ಲೈನ್ಸ್, ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ. ಆ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಏನಾದ್ರೂ ಮಿಸ್ ನ ಮಾಡಿದೀರಾ ಅಂತಂದ್ರೆ ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಯೂಟ್ಯೂಬ್ ನಲ್ಲಿ ತಮ್ನೇಲ್ ನ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ, ಅದು AI ತಮ್ನೇಲ್ ನ ಬಳಸ್ತಾ ಇದ್ದೀರಾ ಅಂದ್ರೆ ಮೇನ್ ಆಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಫೋಟೋನ ಆಡ್ ಮಾಡಿ. ಈಗ ನೀವು ಚಾಟ್ ಜಿಪಿಟಿ ನಲ್ಲಿ ಏನೋ ಕೇಳ್ತೀರಾ, ಒಂದು ಪ್ರಾಂಪ್ಟ್ ಹಾಕ್ತೀರಾ, ಈ ರೀತಿ ನನಗ್ ಮಾಡ್ಕೊಡು ಅಂತ ಹೇಳಿ ಪ್ರಾಂಪ್ಟ್ ಹಾಕ್ತೀರಾ. ಆ ಪ್ರಾಂಪ್ಟ್ ಹಾಕದ್ಮೇಲೆ ಅದ್ರೊಳಗೆ ನಿಮ್ ಫೋಟೋನು ಆಡ್ ಮಾಡಿ. ನಿಮ್ ಫೋಟೋ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಬೇರೆಯವ್ರದ್ದು ನಿಮ್ ತಗೊಂತಾ ಇದಾರೆ ಅಂದ್ರು ಅಲ್ಲಿ ನಿಮ್ ಫೋಟೋ ರಿಫ್ಲೆಕ್ಟ್ ಆಗುತ್ತೆ. ಒಂದ್ ವೇಳೆ ನೀವು ಫೋಟೋನು ಹಾಕಿಲ್ಲ ಅಂತಂದ್ರೆ ಸ್ನ್ಯಾಪ್ ತಗೊಂಡು ಅವ್ರು ಬೇರೆಯವ್ರು ಹಾಕೊಂಡ್ರೆ ಅವ್ರಿಗೂ ಕಾಪಿ ರೈಟ್ ಬರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ನೀವ್ ಮಾಡ್ಬೇಕಾಗಿರೋದು, ನೀವು ಇವಾಗ ಚಾಟ್ ಜಿಪಿಟಿ ಪ್ರಾಂಪ್ಟ್ ತಗೊಂತಾ ಇದೀರಾ ಅಂತ ಅಂದ್ರು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋಟೋನ ಒಂದು ಆಡ್ ಮಾಡ್ಬಿಟ್ಟು ಆಡ್ ದಿಸ್ ಫೋಟೋ ಅಂತ ಏನಾದ್ರು ಮೆನ್ಷನ್ ಮಾಡ್ಬಿಟ್ರೆ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ ಫೋಟೋನು ಆಡ್ ಆಗುತ್ತೆ, ಟೆಕ್ಸ್ಟ್ ಆಡ್ ಆಗುತ್ತೆ, ಬ್ಯಾಕ್ ಗ್ರೌಂಡ್ ಆಡ್ ಆಗುತ್ತೆ. ಆವಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ AI ತಮ್ನೆಲ್ಲ ಯೂಸ್ ಮಾಡೋದು ಅಷ್ಟು ಈಸಿ ಇಲ್ಲ. ತಮ್ನೇಲ್ ನ ಯೂಸ್ ಮಾಡಿದಾಗ ಏನಾದ್ರೂ ಮಿಸ್ಲೀಡಿಂಗ್ ಆಯ್ತು ಅಂತ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಏನಾದ್ರೂ ಮಿಸ್ಲೀಡಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ಅವಾಗ ನಿಮ್ಮ ಚಾನಲ್ ಸ್ಟ್ರೈಕ್ ಬರ್ಬೋದು, ಕಾಪಿ ರೈಟ್ ಬರ್ಬೋದು. ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ಇವಾಗ ಸುಮ್ನೆ ಒಂದು ತಮ್ನೇಲ್ 5 ನಿಮಿಷದಲ್ಲಿ ಆಗ್ಬಿಡುತ್ತೆ, ಇಲ್ಲ 5 ಸೆಕೆಂಡ್ ನಲ್ಲಿ ಆಗ್ಬಿಡುತ್ತೆ, ನಾನು ಅದನ್ನ ಡೌನ್ಲೋಡ್ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಅಂದ್ರೆ ಏನಾದ್ರೂ ಅಲ್ಲೊಂದ್ ಚಿಕ್ಕ ಮಿಸ್ಟೇಕ್ ಇದೆ ಅಂತ ಅಂದ್ರೂ ನಿಮ್ ಚಾನಲ್ ಗೆ ಕಾಪಿ ರೈಟ್ ಬರುತ್ತೆ. ಅದಕ್ಕೆ ನೀವು ಏನಾದ್ರೂ ತಮ್ನೇಲ್ ನ ಬಳಸಲೇಬೇಕು ಅಂತ ಇದ್ದಾಗ, ನಾನು ತಮ್ನೇಲ್ ನೀವು ನೋಡ್ಬೋದು ನಾನು ವಿಡಿಯೋದಲ್ಲಿ ಹೋಗ್ಬಿಟ್ಟು ನಾನು ಒಂದ್ 2-3 ನಾನು ತಮ್ನೇಲ್ ನ ಯೂಸ್ ಮಾಡಿದೀನಿ. ನನ್ಗೆ ಅಲ್ಲೇನು ಕಾಪಿ ರೈಟ್ ಅಂತ ಏನು ಬರ್ಲಿಲ್ಲ, ಯಾಕಂದ್ರೆ ನಾನು ಬೇರೆಯವ್ರದ್ದು ಅದೇ ಲೋಗೋ ಇರುವಂತದ್ದು, ಈಗ ಗೂಗಲ್ ಹೋಗಿ ಸರ್ಚ್ ಮಾಡ್ತೀವಲ್ಲ, ಅವಾಗ ಬೇರೆ ಯಾವ್ದೋ ಒಂದು .com ಅಲ್ಲಿ ನಾನು ಸರ್ಚ್ ಮಾಡಿದಾಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ಅವ್ರದ್ದು ಲೋಗೋ ಬಂದಿರುತ್ತೆ. ಆದ್ರೆ ಒಂದೊಂದ್ರಲ್ಲಿ ಲೋಗೋ ಬರೋದಿಲ್ಲ. ನಿಮ್ಗೆ ಅಂತದ್ದೇನಾದ್ರೂ ವಿಡಿಯೋಸ್ ಬೇಕು ಅಂತ ಅಂದ್ರೆ ನನ್ ಕಮೆಂಟ್ ಮಾಡಿ, ನಾನು ಹೆಂಗ್ ಹೋಗಿ ನಿಮ್ಗೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿ ಪ್ರಾಂಪ್ಟ್ ಹಾಕೋದು, ಇದೆಲ್ಲ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೂ ನನ್ ಕಮೆಂಟ್ ಮಾಡಿ ಹೇಳಿ, ನಾನು ಅವಾಗ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ತಮ್ನೆಲ್ ನ ಹಾಕ್ಬೇಕು. ಎಲ್ಲರೂ ಹಾಕ್ತಾ ಇದಾರೆ, ವೈರಲ್ ಆಗ್ಬಿಡುತ್ತೆ, ಹಾಕ್ಬೇಕು ಅಂತ ಹಾಕೋದಕ್ಕೆ ಹೋಗ್ಬೇಡಿ. ವಿಡಿಯೋ ಕಂಟೆಂಟ್ ಇರ್ಬೇಕು. ವಿಡಿಯೋ ಕಂಟೆಂಟ್ ಏನಾದ್ರೂ ರಿಲೇಟೆಡ್ ಆಗದೆ ಇರುವಂತ ನೀವು ತಮ್ನೆಲ್ ನ ಯೂಸ್ ಮಾಡಿದಿರಾ ಅಂದ್ರು ಅವಾಗ್ನು ನಿಮ್ಗೆ ಕಾಪಿ ರೈಟ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಆದಷ್ಟು ತಮ್ನೆಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹುಷಾರಾಗಿರಿ. ಆದಷ್ಟು ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಏನ್ ತಪ್ಪು ಮಾಡ್ತಾ ಇದೀನಿ, ಯಾವ ತಪ್ಪನ ಮಾಡಬಾರ್ದು, ಇದನ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಯೂಟ್ಯೂಬ್ ನಲ್ಲಿ ತಮ್ನೆಲ್ ನ ಹಾಕಿ. ಇಲ್ಲ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ನೀವೇ ಅದನ್ನ ಫೇಸ್ ಮಾಡ್ಬೇಕಾಗುತ್ತೆ. ಕಾಪಿ ರೈಟ್ ಬಂದ್ರೆ, ಕಾಪಿ ರೈಟ್ ಸ್ಟ್ರೈಕ್ ಬಂದಾಗ, ಒಂದ್ 3 ಕಾಪಿ ರೈಟ್ ಸ್ಟ್ರೈಕ್ ಬಂತು ಅಂತಂದ್ರೆ ನಿಮ್ ಚಾನಲ್ ರಿಮೂವ್ ಆಗೋಗುತ್ತೆ. ಅಷ್ಟು ದಿನ ನೀವು ಕಷ್ಟಪಟ್ಟಿರ್ತೀರಲ್ಲ, ಆ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ಮೇನ್ ಆಗಿ ಏನ್ ಮಾಡ್ಬೇಕು, ಕಾಪಿ ರೈಟ್ ಬರ್ಲಾರ್ದು ತಮ್ನೆಲ್ ನ ಯೂಸ್ ಮಾಡ್ಬೇಕು. ನಿಮ್ಗೆ ಏನಾದ್ರೂ ಅಲ್ಲಿ ಏನಾದ್ರೂ ಏನೋ ಒಂದ್ ಚೂರ ಏನಾದ್ರೂ ಮಿಸ್ಲೀಡಿಂಗ್ ಅಂತ ಅನ್ಸ್ತಾ ಇದೆ ಅಂತ ಅಂದ್ರೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಹುಷಾರಾಗಿರಿ. ತಮ್ನೆಲ್ ನ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಹುಷಾರಾಗಿ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಅಪ್ಲೋಡ್ ಮಾಡುವಾಗ ನೋ ಇಶ್ಯೂಸ್ ಫೌಂಡ್ ಅಂತ ಬರೋ ತನಕ ವೇಟ್ ಮಾಡಿ. ನೋ ಇಶ್ಯೂಸ್ ಫೌಂಡ್ ಅಂತ ಬಂತು ಅಂತಂದ್ರೆ ಆಮೇಲೆ ಅಪ್ಲೋಡ್ ಮಾಡಿ. ಅಷ್ಟೋ ತನಕ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಲೇಬೇಡಿ. ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ, ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದ್ರೆ ನಾನ್ ಕಮೆಂಟ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತ ಅಂದ್ರೆ 2 Bytes ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.